लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा। ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಇವಾಗ ಚಿನ್ನದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಆಗಿದೆ. ಸೊ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಬಹು ಹೆಚ್ಚಿಗೆ ಏರಿಕೆ ಕೂಡ ಆಗಬಹುದು. ಸೊ ಅದನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ನಿನ್ನೆ ನಡೆದಂತಹ ಹೈದರಾಬಾದ್ನಲ್ಲಿ ಈ ಒಂದು ಭಾಷಣದ ವೇಳೆ ಅವರು ಉದ್ದೇಶಿಸಿ ಮಾತನಾಡಿದರು. ಸೊ ಏನು ಹೇಳಿದ್ರು ಅನ್ನೋದು ನಾವು ಪ್ರಮುಖವಾಗಿ ನೋಡೋಣ ಸ್ನೇಹಿತರೆ. ನಾವೆಲ್ಲರೂ ಕರೋನಾ ಟೈಮಲ್ಲಿ ಯಾವ ಥರ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವಿ, ಯಾವ ಥರ ರೂಲ್ಸ್ಗಳನ್ನು ಫಾಲೋ ಮಾಡಿದ್ದೀವಿ ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಸೊ ಅದೇ ಥರ ನರೇಂದ್ರ ಮೋದಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ. ನೀವು ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇರಲಿ, ಏನೇ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರು ಕೂಡ ನೀವು ಸದ್ಯಕ್ಕೆ ಚಿನ್ನವನ್ನು ಖರೀದಿಸಬೇಡಿ. ಮುಂದೆ ಬೇಕಾದರೂ ಖರೀದಿಸಿ. ಇವಾಗ ಸದ್ಯಕ್ಕೆ ಇರುವಂತಹ ಸಿಚುವೇಷನಲ್ಲಿ ನೀವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಚಿನ್ನವನ್ನು ಖರೀದಿಸಬೇಡಿ. ಮತ್ತು ಅವರು ಟ್ರಾವೆಲಿಂಗ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ನೀವು ಇಂಡಿವಿಜುವಲ್ ಆಗಿ ಒಂದೊಂದು ಕಾರ್ ತಂದು ಹೋಗ್ತೀರಾ ಅಂತಂದರೆ, ಸೊ ನೀವು ಸ್ವಲ್ಪ ಬಸ್ನಲ್ಲಿ ಹೋಗಿ, ಮೆಟ್ರೋನಲ್ಲಿ ಹೋಗಿ, ರೈಲ್ವೆನಲ್ಲಿ ಸಂಚರಿಸಿ. ಸೊ ಇದರಿಂದ ನಮಗೆ ಇಂಧನವನ್ನು ಉಳಿತಾಯವಾಗುತ್ತೆ. ಸೊ ಯಾಕಂದರೆ ಇಂಧನದ ಬೆಲೆ ಏರಿಕೆ ಆಗ್ತಾಯಿದೆ. ಸೊ ಇದು ನಮ್ಮ ಆರ್ಥಿಕತೆಗೆ ಹೊಡೆತವನ್ನು ಬೀಳುತ್ತದೆ. ಸೊ ಹಾಗಾಗಿ ಚಿನ್ನವನ್ನು ಕೂಡ ಸದ್ಯಕ್ಕೆ ಯಾರನ್ನು ಕೂಡ ಖರೀದಿಸಬೇಡಿ ಅಂತೇಳಿ ಕೂಡ ಅವರು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಅವರು ವರ್ಕ್ ಫ್ರಮ್ ಹೋಮ್ ನೀವು ಮಾಡೋದ್ರಿಂದ ಏನು ಲಾಭ ನಮಗೆ ಅಂತಂದರೆ, ನೀವು ಸಂಚಾರ ಮಾಡುವುದು ಅಲ್ಲಿ ಕಡಿಮೆ ಆಗುತ್ತೆ, ಅಲ್ಲಿ ನಮಗೆ ಇಂಧನವನ್ನು ಉಳಿಯುತ್ತೆ. ಸೊ ಯಾಕಂದರೆ ರೂಪಾಯಿ ಬೆಲೆ ಕುಸಿತ ಇದೆ, ಡಾಲರ್ ಬೆಲೆ ಹೆಚ್ಚಿ ಆಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ನಾವು ಚಿನ್ನವನ್ನು ಖರೀದಿಸಬಾರದು. ಮತ್ತು ಅನಗತ್ಯ ಇರುವಂತಹ ಸ್ಥಳಗಳಲ್ಲಿ ನಾವು ವಿದೇಶಿ ಪ್ರಯಾಣ ಆಗಲಿ ಯಾವುದೇ ಆಗಲಿ ಅನಗತ್ಯ ಇರುವಂತಹ ಸ್ಥಳಗಳಲ್ಲಿ ನಾವು ಪ್ರಯಾಣವನ್ನು ಮಾಡಬಾರ್ದು. ಮತ್ತು ನೀವು ಏನಾದರೂ ಅಗತ್ಯ ಇರುವಂಥ ಸ್ಥಳಕ್ಕೆ ಹೋಗಬೇಕಾದ್ರೆ ಅತಿ ಹೆಚ್ಚು ನೀವು ಬಸ್ಸನ್ನು ಬಳಸಿ, ಮೆಟ್ರೋವನ್ನು ಬಳಸಿ, ರೈಲನ್ನು ಬಳಸಿ ಎಂಬ ಸಂದೇಶವನ್ನು ಕೂಡ ನರೇಂದ್ರ ಮೋದಿ ಅವರು ಈಗಾಗಲೇ ಹೇಳಿದ್ದಾರೆ ಸ್ನೇಹಿತರೆ. ಸೊ ಮುಂದೆ ಬರುವಂಥ ದಿನಗಳಲ್ಲಿ ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೂ ಹೆಚ್ಚಿಗಾಗುತ್ತಾ, ಬಂಗಾರದ ಬೆಲೆ ಇನ್ನೂ ಹೆಚ್ಚಿಗಾಗುತ್ತಾ? ಸೊ ಆಗಬಹುದು ಅಂತ ಆರ್ಥಿಕತೆ ಇವಾಗ ಈ ಯುದ್ಧದಿಂದ ನಡೀತಾ ಇದೆ. ಸೊ ಯುದ್ಧ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ಈ ಥರ ಒಂದು ಕಷ್ಟ ಬಂದರೂ ಕೂಡ ನಾವು ಈ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ನಮಗೆ ಸ್ವಲ್ಪ ಅನುಕೂಲವಾಗುತ್ತೆ ಎಂಬ ರೀತಿಯಲ್ಲಿ ಅವರು ಸಂದೇಶವನ್ನು ಕೂಡ ಸಾರಿದ್ದಾರೆ ಸ್ನೇಹಿತರೆ. ಸೊ ವಿದೇಶಿ ಕರೆನ್ಸಿಯನ್ನು ಉಳಿಸಲು ನೋಡ್ರಿ, ನಾವು 1 ವರ್ಷದ ತನಕ ನಾವು ಯಾವುದೇ ಒಂದು ಬಂಗಾರವನ್ನು ಖರೀದಿ ಮಾಡಬಾರ್ದು ಅಂತ ಹೇಳಿ ಅವರು ಸಾರ್ವಜನಿಕರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡ್ರೆ ಸ್ನೇಹಿತರೆ. ಸೊ ಮತ್ತು ನರೇಂದ್ರ ಮೋದಿ ಅವರು ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಚುವಲ್ ಮೀಟಿಂಗ್ಗಳಿಗೆ ನೀವು ಜಾಸ್ತಿ ಅದಕ್ಕೆ ಆದ್ಯತೆಯನ್ನು ಕೂಡ ಕೊಡಿ ಅಂತ ಹೇಳಿದರು. ಯಾಕಂದರೆ ನಾವು ಕರೋನಾ ಟೈಮಲ್ಲಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದ್ದೀವಿ, ವರ್ಕ್ ಫ್ರಮ್ ಹೋಮ್ ಮೀಟಿಂಗ್ ಮಾಡಿದ್ದೀವಿ ಮತ್ತು ಆನ್ಲೈನ್ ಮೀಟಿಂಗ್ ಮಾಡಿದ್ದೀವಿ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾವು ಮೀಟಿಂಗ್ ಮಾಡಿದ್ದೀವಿ. ಯಾವುದೇ ಒಂದು ತೊಂದರೆ ಇತ್ತಂದರೆ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾವು ಅದನ್ನು ಸರಿಪಡಿಸ್ಕೊಂಡಿದ್ದೀವಿ. ಸೊ ಯಾವುದೇ ಒಂದು ಕೆಲಸ ಇದ್ದರೆ ಅದು ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ತಗೊಳ್ಳಿ, ಜಾಸ್ತಿ ಚಿನ್ನವನ್ನು ಖರೀದಿಸಬೇಡಿ ಅಂತ ಹೇಳಿ ಕೂಡ ಕರೆಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी. ಸೊ ಅದೇ ಥರ ಈ ಒಂದು ರಸಗೊಬ್ಬರದ ತೊಂದರೆಯನ್ನು ಕೂಡ ಆಗಬಹುದು ಅಂತ ಹೇಳಿ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ನರೇಂದ್ರ ಮೋದಿ ಅವರು ನೀಡಿದಂತಹ ಮಾರ್ಗದರ್ಶನ ಸೊ ನಿನ್ನೆ ನಡೆದಂತಹ ಭಾಷಣದಲ್ಲಿ ಹೇಳಿದ್ದಾರೆ. ಅಗತ್ಯವಿಲ್ಲದ ವಿದೇಶಗಳಿಗೆ ನಾವು ಪ್ರವಾಸವನ್ನು ಸದ್ಯಕ್ಕೆ ಕೈ ಬಿಡಬೇಕು. ಯಾಕಂತಂದರೆ ನಮ್ಮ ಆರ್ಥಿಕ ಶಿಸ್ತನ್ನು ನಾವು ಕಾಪಾಡ್ಕೊಳ್ಳೋದು ನಮಗೆ ಬಹಳ ಮುಖ್ಯ ಅಂತೇಳಿ ಕೂಡ ಅವರು ಕರೆಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಸೊ ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮನೆ, ಒಂದು ಅಪಾರ್ಟ್ಮೆಂಟ್ ಇದೆ, ಅಲ್ಲಿ 10 ಮನೆಗಳಿವೆ ಅಂದರೆ 10 ಕಾರ್ಗಳನ್ನು ಇರುತ್ತೆ. ಸೊ 10 ಕಾರ್ಗಳನ್ನು ಸಂಚಾರ ಮಾಡ್ಬೇಕಂದ್ರೆ ಅಲ್ಲಿ ಪೆಟ್ರೋಲ್ ಜಾಸ್ತಿ ಸುಡುತ್ತೆ. ಸೊ 10 ಜನ ಬಸ್ನಲ್ಲಾಗಲಿ ಮೆಟ್ರೋನಲ್ಲಾಗಲಿ
ಅಥವಾ ರೈಲ್ನಲ್ಲಾಗಲಿ ಅವರು ಪ್ರಯಾಣವನ್ನು ಮಾಡಿದ್ರೆ ಸೊ ಆ ಇಂಧನವನ್ನು ನಮಗೆ ಉಳಿಯುತ್ತೆ. ಸೊ ಈ ಒಂದು ಕಾರಣದಿಂದ ಸದ್ಯಕ್ಕೆ ಇರುವಂತಹ ಸಿಚುವೇಷನಲ್ಲಿ ಬಂಗಾರವನ್ನು ಖರೀದಿ ನಿಲ್ಲಿಸಿ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದರಿಂದ ಸೊ ತಾವು ಬಸ್ಗಳ ಮುಖಾಂತರ ರೈಲ್ವೆ ಮುಖಾಂತರ ಪ್ರಯಾಣ ಮಾಡಿ ಅಂತ ಹೇಳಿ ಕರೆಯನ್ನು ಕೂಡ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. आज समय की मांग ऐसी है कि उन व्यवस्थाओं को हम फिर से शुरू करें तो वो देश हित में होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग्स, इनको हमें फिर से प्राथमिकता देनी है. साथियों, आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है. पहले से कई गुना ज्यादा कीमतें बढ़ गई है. तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है, पेट्रोल डीजल बचाकर हमें वो मुद्रा भी बचानी है.